ಹಾಯ್ ನಮಸ್ಕಾರ, ನಾನು ರಶ್ಮಿ ಕನ್ನಡತಿ. ಇವತ್ತು ನಾವು ಸಿಂಪಲ್ ಆಗಿರೋ ಒಂದು ಸೂಪರ್ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾಯಿದ್ದೀವಿ. ಏನಂತ ನೋಡೋಣ. ಸಿಂಪಲ್ ರೀ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ನೀವು ತಿಂದು ರುಚಿ ಹೇಗಿದೆ ಅಂತ ನನಗೆ ಖಂಡಿತ ಕಮೆಂಟ್ ಮಾಡಬೇಕು ಆಯಿತಾ. ಅಷ್ಟು ಸೂಪರಾಗಿ ಬರುತ್ತೆ. ನಮಗೇನು ಇದು ತುಂಬ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ. ಒಂದು ಸೌತೆಕಾಯಿ ಇದ್ದರೆ ಸಾಕು. ಮಾಡಿರೋ ಹಳೆ ಅನ್ನ ಅಂದರೆ ಬೆಳಗ್ಗೆ ಮಾಡಿರೋದು, ಸಂಜೆ ಮಾಡಿರೋದು, ಯಾವುದಾದ್ರೂ ಮಧ್ಯಾಹ್ನ ಮಾಡಿರೋದು, ಇಲ್ಲ ಆಗಲೇ ಕುಕ್ ಮಾಡಿರೋ ರೈಸು, ಯಾವುದಿದ್ರೂ ಓಕೆ. ನಮಗೆ ಸೂಪರಾಗಿರೋ ಈ ಸೌತೆಕಾಯಿ ಲೆಮನ್ ರೈಸ್ನ ಮಾಡ್ಕೊಳ್ಳೋದಕ್ಕೆ ಸಖತ್ತಾಗಿ ಬರುತ್ತೆ. ಟೇಸ್ಟು, ಫ್ಲೇವರು ನೀವು ಮಾಡಿ ತಿಂದು ನೋಡ್ತೀರಲ್ಲ ಆವಾಗ ನನಗೆ ಹೇಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ ನಾನಿವಾಗ. ಇಲ್ಲಿ ಒಂದೂವರೆ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ಸೌತೆಕಾಯಿನ ತೊಗೋಬೋದು, 1-2. ನಾನಿಲ್ಲಿ ನಮ್ಮ 3 ಜನಕ್ಕಾಗೋಷ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಒಂದು ಬಾಣಲಿನ ಬಿಸಿ ಆಗೋಕ್ಕಿಡೋಣ. ಸ್ವಲ್ಪ ಬಿಸಿ ಆಗಬೇಕು ಬಾಣಲಿ. ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಧಾರಾಳವಾಗಿ ಹಾಕ್ಕೊಳ್ಳಿ, ಒಂದು 3-4 ಸ್ಪೂನು. ಯಾಕೆಂದರೆ ಎಣ್ಣೆ ಚೆನ್ನಾಗಿರಬೇಕು ಚಿತ್ರಾನ್ನಕ್ಕೆ ಅಂತ ಗೊತ್ತಲ್ವ ನಿಮ್ಗೂ. ಅಲ್ಲ, ಲೆಮನ್ ರೈಸ್ಗೆ ಆಲ್ಮೋಸ್ಟ್ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ತೀವಿ. ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ, 1 ಟೀ ಸ್ಪೂನು ಸಾಸಿವೆನ ಹಾಕಿ ಸಿಡಿಸ್ಕೊಳ್ಳೋಣ. ನಾನು ಆವಾಗಲೇ ತೋರಿಸ್ದಾಗೆ ಸೌತೆಕಾಯಿ ಎಳೆದಾಗಿದ್ದರೆ ಪೂರ್ತಿಯಾಗಿ ತುರಿದಾಕ್ಬೋದು. ಸೌತೆಕಾಯಿ ಸ್ವಲ್ಪ ಬಲ್ತಿದ್ರೆ ಆ ಬೀಜಗಳನ್ನ ಮಾತ್ರ ತಕ್ಕೋಬೇಕಾಗುತ್ತೆ. ಅದನ್ನು ಕೂಡ ವೇಸ್ಟ್ ಮಾಡೋಂಗೇನಿಲ್ಲ. ನೆಕ್ಸ್ಟು ನಾನು ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಧಾರಾಳವಾಗಿ ತಿನ್ನೋದಕ್ಕೆ ಬಾಯಿಗೆ ಸಿಗಬೇಕು ಅಂತ ಆಸೆ ಇರೋರು ಧಾರಾಳವಾಗಿ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅದನ್ನ 1-2 ನಿಮಿಷ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜನ ಸಣ್ಣ ಉರಿನಲ್ಲಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಅದು ಕ್ರಿಸ್ಪಿಯಾಗಿ ನಮಗೆ ತಿನ್ನುವಾಗ ಸಿಗುತ್ತೆ. ಚಿತ್ರಾನ್ನ, ಪುಳಿಯೋಗರೆ, ಇವು ಯಾವುದ್ರಲ್ಲಾದರೂ ಸರಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಇದನ್ನು ರೋಸ್ಟ್ ಮಾಡಿಕೊಂಡು ನೆಕ್ಸ್ಟು ನಾವು ಇದಕ್ಕೆ 1 ಸ್ಪೂನು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಕಡಲೆಬೇಳೆನೂ ಅಷ್ಟೇ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಅದನ್ನು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಉದ್ದಿನಬೇಳೆ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಉದ್ದಿನಬೇಳೆನೂ ಅಷ್ಟೇ, ಅದನ್ನು ಫ್ಲೇವರು ಮತ್ತು ಬಾಯಿಗೆ ಸಿಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವೆರಡೂ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಬಿಡೋಣ. ಇದಿಷ್ಟೂ ಚೆನ್ನಾಗಿ ನಮಗೆ ಚಿತ್ರಾನ್ನ ತಿನ್ನುವಾಗ ಬಾಯಿಗೆಲ್ಲ ಸಿಗ್ತಾಯಿದ್ರೆ ಚೆನ್ನಾಗಿ ಅನಿಸುತ್ತೆ. ಅದೆಲ್ರಿಗೂ ಗೊತ್ತಿರುತ್ತೆ. ಬಟ್ ಇದನ್ನು ಸಣ್ಣೂರಿನಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ಕಂಚಿಯಾಗಿ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಅಂತ. ನೆಕ್ಸ್ಟು ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲೊಂದು 5-6 ತೊಗೊಂಡಿದ್ದೀನಿ. ಇಷ್ಟು ಸಾಕು ನಮಗೆ. 5-6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಕೂಡ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದನ್ನು ಕೂಡ ನಾವು ಪ್ರತಿ ಅಡುಗೆನಲ್ಲೂ ಬಳಸಿದ್ರೆ ಅದು ಕಣ್ಣಿಗೆ ತುಂಬ ಒಳ್ಳೆಯದು. ಸೊ ಎಲ್ಲರೂ ಬಳಸಿ ಮತ್ತು ಸೈಡ್ಗೆ ಎತ್ತಿಟ್ಬಿಡಿ, ಅದನ್ನು ತಿನ್ನಿ ಊಟದ ಜೊತೆಗೆ ಅಂತ ಹೇಳ್ತೀನಿ. ನೆಕ್ಸ್ಟು ನಾವು ತುರಿದಿಟ್ಕೊಂಡಿರೋ ಅಂಥ ಸೌತೆಕಾಯಿ, ಇದು ಈ ಥರ ನೀರನ್ನ ಬಿಟ್ಕೊಳ್ಳುತ್ತೆ. ಈ ನೀರನ್ನ ಒಂದು ಸ್ವಲ್ಪ ಲೈಟಾಗಿ ನಾವು ಹಿಂಡ್ಕೋಬೇಕು. ತುಂಬ ಗಟ್ಟಿಯಾಗಿ ಹಿಂಡೋದೇನು ಬೇಡ, ಸ್ವಲ್ಪ ಲೈಟಾಗಿ ಈ ಥರ ಇಷ್ಟೇ ಹಿಂಡಿದ್ರೆ ಸಾಕು. ಇಷ್ಟನ್ನ ಹಿಂಡ್ಬಿಟ್ಟು ನೀರನ್ನ ತೆಗೆದುಬಿಟ್ಟು ನಾವು ಫ್ರೈ ಮಾಡೋದಕ್ಕೆ ಹಾಕ್ಕೋಬೇಕು. ತುಂಬ ಟೈಟಾಗೆಲ್ಲ ಗಟ್ಟಿಯಾಗಿ ಹಿಂಡಿ ಅದ್ರದ್ದು ಪೂರ್ತಿ ರಸನೂ ತೆಗೆಯೋಷ್ಟು ಅವಶ್ಯಕತೆ ಏನಿಲ್ಲ. ಮತ್ತು ಈ ರಸನ ನಾವು ಏನು ವೇಸ್ಟ್ ಮಾಡೋವಂಥದ್ದೇನಿಲ್ಲ. ಈ ರಸನ ನಾವು ಕುಡಿಬೋದು. ಮತ್ತು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಅರಿಶಿನ, ಮುಲ್ತಾನಿ ಮಿಟ್ಟಿ ಈ ಥರದ್ದೆಲ್ಲ ಹಾಕ್ಕೊಂಡು ಫೇಸ್ ಪ್ಯಾಕಕ್ಕೂ ಕೂಡ ನಾವು ಯೂಸ್ ಮಾಡ್ಕೋಬೋದು, ವೇಸ್ಟ್ ಏನಾಗಲ್ಲ. ಸೊ ಇಷ್ಟಾದಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಅಂದರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ರೂ ಓಕೆ, ಬೇಗನೆ ಆಗುತ್ತೆ. ಯಾಕೆಂದರೆ ಬೇಯೋ ಅಷ್ಟು ಏನೂ ಇರಲ್ಲಲ್ಲ ಸೌತೆಕಾಯಿ. ಸೊ ಹಂಗಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದೆ ಸ್ವಲ್ಪ ಬೇಯಿಸ್ಕೊಂಬಿಟ್ರೆ 2 ಮಿನಿಟ್ಸೇ ಸಾಕು, ಅಷ್ಟು ಚೆನ್ನಾಗಿ ಬೆಂದೋಗಿರುತ್ತೆ. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋದು ನಿಮಗೆ ಗೊತ್ತಾಗುತ್ತೆ ನೀವು ಬೇಯಿಸುವಾಗ. ಮತ್ತು ಸ್ವಲ್ಪ ರುಚಿಗೆ ಉಪ್ಪು ಹಾಕಿರಲಿಲ್ಲ ಅಲ್ವ, ನಾನು ಅವಾಗಲೇ ಮರ್ತೋಗ್ಬಿಟ್ಟಿದೆ. ಸೊ ಇವಾಗ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಹಾಗೆ ಕೈ ಆಡಿಸ್ಕೋಬೇಕು ಸ್ವಲ್ಪ ಹೊತ್ತು. ಕೈ ಆಡಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಅದು ಎಣ್ಣೆ ಬಿಡ್ತಾ ಇರೋದು, ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ. ಮತ್ತು ಚಿತ್ರಾನ್ನ ಅಂದಮೇಲೆ ಸ್ವಲ್ಪ ಹಳದಿ ಕಲರ್ ಇದ್ದೇ ಇರಬೇಕಲ್ವ. ಕಲರ್ ಇಲ್ಲ ಅಂದರೆ ಅದು ವೈಟ್ ಚಿತ್ರಾನ್ನ ಚೆನ್ನಾಗಿ ಅನಿಸಲ್ಲ. ಸೊ ಕಲರ್ಫುಲ್ಲಾಗಿ ಕಾಣಲಿ ಅಂತ ನಾವು ಅರಿಶಿನ ಕೂಡ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದ ನಂತರ ನೀವು ನೋಡ್ತಾನೆ ಗೊತ್ತಾಗುತ್ತೆ, ಅದ್ರ ವಾಸನೆ ಕೂಡ ಗಮ್ ಅಂತ ಬರ್ತಾ ಇರುತ್ತೆ. ಜೊತೆಗೆ ಎಣ್ಣೆ ಬಿಟ್ಕೊಳ್ಳೋದು ಕೂಡ ನಿಮಗೆ ಕಾಣ್ತಾ ಇರುತ್ತೆ ನೋಡಿ. ಅದನ್ನು ಫ್ರೈ ಮಾಡ್ಕೊಳ್ತಿದ್ದಂಗೆ
ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ಕೋತಾ ಇದೆ ಅಲ್ವಾ. ಇದು ಪರಿಮಳ ಅಂತೂ ಸೂಪರಾಗಿರುತ್ತೆ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಎಲ್ಲರೂ ಖಂಡಿತವಾಗ್ಲೂ ಮಾಡಿ. ಸೌತೆಕಾಯಿ ಯಾರೆಲ್ಲ ತಿನ್ನಲ್ಲ ಅಂತಾರೆ, ಇದರೊಳಗೆ ಸೌತೆಕಾಯಿ ಹಾಕಿದ್ದೀವಿ ಅಂತಲೂ ಕೂಡ ಗೊತ್ತಾಗಲ್ಲ ಕೆಲವ್ರಿಗೆ, ಅಷ್ಟು ಟೇಸ್ಟಾಗಿರುತ್ತೆ ಆಯಿತಾ. ನೆಕ್ಸ್ಟು ಇದಕ್ಕೆ ನಾವು ಸ್ವಲ್ಪ ಈ ಎಣ್ಣೆ ಎಲ್ಲ ಬಿಟ್ಕೊಂಡಾಯ್ತಲ್ವಾ, ಈ ಟೈಮಲ್ಲಿ ನಾವು 1 ಕಪ್ ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀವಿ. ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿನ ತುರ್ಕೊಂಡು ತೊಗೊಂಡ್ರೆ ತುಂಬ ಚೆನ್ನಾಗಿ ಅದರ ರಸ ಬರುತ್ತೆ. ಹಂಗಾಗಿ ಒಣಗಿರೋ ಕೊಬ್ಬರಿಗಿಂತ ಹಸಿ ತೆಂಗಿನಕಾಯಿ ತುರಿನ ಯೂಸ್ ಮಾಡಿ ಅದನ್ನು 1-2 ನಿಮಿಷ ಹಿಂಗೆ ಕೈ ಆಡಿಸ್ಕೊಂಡ್ರೆ ಸಾಕು, ಚೆನ್ನಾಗಾಗಿರುತ್ತೆ. ನೋಡ್ತಾ ಇದ್ದೀರಾ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕೂಡ ಅಂತ, ಎಷ್ಟು ಚೆನ್ನಾಗಿ ಬೆಂದಿದೆ, ಎಲ್ಲ ರೋಸ್ಟ್ ಆಗಿದೆ ನೀಟಾಗಿ ಹದವಾಗಿ, ಅದು ರೋಸ್ಟ್ ಆಗಿದೆ. ಈ ಗೊಜ್ಜಿಗೆ ಇವಾಗ ಲಾಸ್ಟ್ಗೆ ನಾವು ಫೈನಲ್ಲಾಗಿ ಏನು ಹಾಕ್ಕೋಬೇಕು ಹೇಳಿ, ಕೊತ್ತಂಬರಿ ಸೊಪ್ಪು ಇಲ್ದಲೇ ಫುಲ್ ಆಗುತ್ತಾ ಚಿತ್ರಾನ್ನ. ಧಾರಾಳವಾಗಿ ಕೈ ತುಂಬ ಕೊತ್ತಂಬರಿ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ನೆಕ್ಸ್ಟು ಸ್ಟವ್ನ ನಾವು ಆಫ್ ಮಾಡ್ಕೋಬೇಕಾಗತ್ತೆ. ಇಷ್ಟೇ ಉರಿ, ಮುಗೀತು ಚಿತ್ರಾನ್ನದ ಗೊಜ್ಜು. ಇದನ್ನು ಆಫ್ ಮಾಡ್ಕೊಳ್ಳೋಣ ಸ್ಟವ್ನ. ಲಾಸ್ಟಿಗೆ ನಿಂಬೆಹಣ್ಣನ್ನು ಅರ್ಧ ಹೋಳು ತೊಗೊಂಡಿದ್ದೀನಿ ನಾನು. ಅರ್ಧ ಹೋಳು ನಿಂಬೆಹಣ್ಣ ನೀಟಾಗಿ ಹಿಂಡ್ಕೊಂಡು ಇದನ್ನು ಮತ್ತೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟು ಇದಕ್ಕೆ ನಾನು 3 ಜನಕ್ಕಾಗೋವಷ್ಟು ಬೆಳಗ್ಗೆ ಮಾಡಿರೋ ರೈಸೇ ಇತ್ತು, ಸೊ ಅದನ್ನು ಹುರ್ಕೊಳ್ಳೋಣ ಅಂತ ಅಂದ್ಕೊಂಡು ಪ್ಲೇಟಲ್ಲಿ ರೆಡಿ ಮಾಡಿಟ್ಟಿದ್ದೆ. ಅದನ್ನು ಇವಾಗ ಪೂರ್ತಿಯಾಗಿ ಹಾಕ್ಕೊತಾ ಇದ್ದೀನಿ. ಒಂದು ಸಣ್ಣ ಪ್ಲೇಟಲ್ಲಿತ್ತು, ಅದನ್ನೇ ನಮ್ಮ 3 ಜನಕ್ಕೂ ಸಾಕಾಗುತ್ತೆ. ಅದು ಚಿತ್ರಾನ್ನ ಮೊದಲೇ ಗೊತ್ತಲ್ವ ನಿಮಗೆ, ಒದಗುತ್ತೆ ಅಂತ. ಈ ಥರ ನೀಟಾಗಿ ಅನ್ನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ನೀಟಾಗಿ ನಾವು ಕಲಿಸ್ಕೊತೀವಿ ಅಂದರೆ, ಅದು ಅನ್ನದ ವೈಟ್ ರೈಸಲ್ಲಿ ಯೆಲ್ಲೋ ರೈಸ್ ಇತ್ತಾ, ಯೆಲ್ಲೋ ಕಲರ್ನ ಹಾಕಿನೇ ರೈಸ್ ಮಾಡಿದ್ರಾ ಅಂತ ಅನ್ನೋದು ಡೌಟ್ ಬರಬೇಕು. ಈ ಥರ ಡೌಟು ಬ್ರಿಟಿಷ್ ಅವ್ರಿಗೆ ಬಂದಿತ್ತಂತೆ. ಇಷ್ಟೇ ಮಿಕ್ಸ್ ಮಾಡಿದ್ರೆ ಮುಗೀತು, ನಮ್ಮ ಸೌತೆಕಾಯಿ ಲೆಮನ್ ರೈಸ್ ರೆಡಿಯಾಗಿದೆ. ಎಲ್ಲರೂ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್.